ಯಾವುದು, ಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದು ಎಲ್ಲ ಕೂಡ ಈ ಒಂದು ಓವರ್ ಖಂಡಿತ ಗುರು ಅವರ ಓವರ್ ನಿರ್ಧಾರ ಮಾಡಲಿಕ್ಕಿದೆ. ಎಲ್ಲ ಹಾಗೂ ಹೋಗುಗಳು ಈ ಒಂದು ಓವರ್ ನಿರ್ಧಾರ ಮಾಡುವಾಗ ಖಂಡಿತವಾಗಲೂ ಇಲ್ಲಿ ಗುರು ಅವರ ಕೈಯಲ್ಲಿದೆ ಚೆಂಡು. ಫಲಿತಾಂಶದ ಓವರ್ ಎಸೆದ ಗುರು ಆರಂಭದ ಕ್ರಮದಲ್ಲಿ ಬಂದಂತ ದಂಡುಗಾರರು ಯಾವುದೇ ಹುದ್ದೆಯನ್ನು ಬಿಟ್ಟುಕೊಡದೆ ನಿಧಾನಗತಿಯಲ್ಲಿ ರನ್ ಗಳಿಕೆ ಧಾರಣೆ ಆಗುವಾಗ ಖಂಡಿತವಾಗಲೂ ಸಮಯ ಸಂದರ್ಭ ಅರಿತುಕೊಂಡು ರನ್ನು ನಿರ್ಧರಿಸಬೇಕಾಗಿದೆ. ಕಾರಣ ಇದು ಸೆಮಿಫೈನಲ್ ಪಂದ್ಯಾಕೂಟ, ದೊಡ್ಡ ಹೊಡೆತಂದು ಖಂಡಿತವಾಗಲೂ ಬರಲೇಬೇಕಾಗಿದೆ. ರೈಟ್ ಹಾಕೋದ ಮತಿಸಬೇಕಾಗಿದೆ. ಸೊಗಸಾದ ದಂಡನೆ. ಓ ಮೈ ಗುಡ್ನೆಸ್, ಅದ್ಭುತವಾದಂತ ಗಳಿಗೆ ಆರೀಫ್ ತಂಡು ಗುಡುಗುತ್ತಾ ಇದೆ. ಹನ್ನೊಂದು ಚೆಂಡು 25 ಬೇಕಾಗಿದೆ. ಇನ್ನೂ ಕೂಡ ಪಂದ್ಯಾಕೂಟ ಜೀವಂತವಾಗಿದೆ. ಆದರೆ ಅದ್ಭುತವಾದಂತ ಕಲಾತ್ಮಕ ಶೈಲಿಯ ಹೊಡೆತ, ನೋಡುಗಳ ಕಣ್ಮನ ಸೆಳೆಯುವಂತ ಹೊಡೆತ. ಇದು ಬುಲೆಟ್ ಶಾಟ್, ಅದ್ಭುತವಾದಂತ ಹೊಡೆತ. ಇದು ಬ್ಯಾಕ್ ಟು ಬ್ಯಾಕ್ ಶರಕ ದಾಖಲಾಗ್ತಾ ಇದೆ. ವಾ 26ರಲ್ಲಿದೆ. ಇನ್ನು ಕೂಡ ಜೀವಂತವಾಗಿದೆ ಎಸ್ಡಿಎಂ ತಂಡಕ್ಕೆ. ಮತ್ತೊಮ್ಮೆ ಆರೀಫ್ ತೀರಾ ಹೊರಭಾಗಕ್ಕೆ ಚೆಂಡು ಚಲಿಸುವಾಗ ಗುರು ಅವರ ದುಬಾರಿತ ಓವರ್ ಖಂಡಿತವಾಗಲೂ ಇಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. ಕಾರಣ ಇದು ಸೆಮಿಫೈನಲ್ ಪಂದ್ಯಾಕೂಟ. ಅದ್ಭುತವಾದಂತ ಹೊಡೆತ, ಮುಟ್ಟಿದಲ್ಲೂ ಕೂಡ ಇಲ್ಲಿ ಚಿನ್ನವಾಗ್ತಾ ಇದೆ. ಆರೀಫ್ ನಾಮೋದೇ ಕೇಳಿ ಬರುತ್ತಾ ಇದೆ. ಖಂಡಿತವಾಗಲೂ 3ನೇ ಷಟಕ ದಾಖಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ ಬರೋಬರಿ 33ರಲ್ಲಿದೆ. 33. ಆರೀಫ್ ಖಂಡಿತವಾಗ್ಲೂ ಅಪಾಯಕಾರಿ ಆಗ್ತಾಗ ಎದುರಾಳಿ ತಂಡಕ್ಕೆ ಸಿಂಹ ಸ್ವಪ್ನವಾಗ್ತಾ ಇದ್ದಾನೆ ಇಲ್ಲಿ. ಖಂಡಿತವಾಗ್ಲೂ ಸತತವಾಗಿ 3 ಚೆಂಡು ಮುಂದೆ 3 ಷಟಕ, ಹ್ಯಾಟ್ರಿಕ್ ಷಟಕ ದಾಖಲಾಗ್ತಾ ಇದೆ. ಪ್ರಥಮ ಹ್ಯಾಟ್ರಿಕ್, ಈ ಮೈದಾನದ ಪ್ರಥಮ ಹ್ಯಾಟ್ರಿಕ್ ದಾಖಲಾಗ್ತಾ ಇದೆ. ಆರೀಫ್ ದಂಡು ಮುಖ್ಯವಾಗಿ ಇಲ್ಲಿ 4ನೇ ಬಾರಿಗೆ ಸೇಬೇಕಾಗಿದೆ ಗುರು. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಹೊಡೆತ ಕಾಣ ಸಿಗುವಾಗ ಒಟ್ಟಾರೆಯಾಗಿ 34ರಲ್ಲಿದೆ. ಎಂಟಕ್ಕೆ 11 ಬೇಕಾಗಿದೆ. 8 ಚೆಂಡು 11. 2 ತಂಡಕ್ಕೂ ಪಂದ್ಯಾಕೂಟ ಜೀವಂತವಾಗಿದೆ. ಇಲ್ಲಿ ಮತ್ತೆ ಒಂದು ಒಟ್ಟ 7ಕ್ಕೆ 9 ಬೇಕಾಗಿದೆ. 7 to go, 9 to get. ಸಾರಿ 10 ಬೇಕಾಗಿದೆ. 10, 7ಕ್ಕೆ 10 ಬೇಕಾಗಿದೆ. 7 to go, 10 to get.